ನಮಸ್ತೆ ಪ್ರಿಯ ವೀಕ್ಷಕರೇ ಉಚಿತವಾದ ಹೊಲಿಗೆ ಯಂತ್ರ ವಿತರಣೆ ಕರ್ನಾಟಕ ಸರ್ಕಾರದಿಂದ ಹೊಸ ಘೋಷಣೆಯಾಗಿದೆ. ಇದನ್ನು ಹೇಗೆ ಅಪ್ಲೈ ಮಾಡೋದು, ಯಾವ ದಾಖಲೆಗಳು ಬೇಕು, ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನೋಡಿ. ವೀಕ್ಷಕರೇ, ಕೇಂದ್ರ ಸರ್ಕಾರದ PM ವಿಶ್ವಕರ್ಮ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿರುವಂಥ ಸಾಂಪ್ರದಾಯಿಕ ಕಲೆಗಳನ್ನು ಒಳಗೊಂಡಿರುವಂಥ ಕುಶಲಕರ್ಮಿಗಳಿಗೆ ಆರ್ಥಿಕ ಸಹಕಾರವನ್ನು ನೀಡಬೇಕು, ಅವರಿಗೆ ಹಣಕಾಸಿನ ಸಹಕಾರವನ್ನು ನೀಡಬೇಕು, ತಮ್ಮ ಕಲೆಗಳನ್ನು ಅವರು ಉಳಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಸ್ವಿವಿಂಗ್ ಮಿಷಿನ್ ಅಂದರೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದು ಉಚಿತವಾಗಿ, 1 ರೂಪಾಯಿನೂ ಕೂಡ ನೀವು ಕೊಡೋ ಹಾಗಿಲ್ಲ. ಈ ಯೋಜನೆಯನ್ನ ಮೂಲಕ ಉಚಿತವಾದಂತಹ ಹೊಲಿಗೆ ಯಂತ್ರ ತಗೊಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರೋರು ಮಹಿಳೆಯರು ಮಾತ್ರ. ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿ. ಇನ್ನು ದಾಖಲೆಗಳನ್ನು ನೋಡೋದಾದರೆ ವೀಕ್ಷಕರೇ, ನೀವೇನಾದರೂ ಅರ್ಜಿ ಹಾಕಿ ನೀವೇನಾದರೂ ಸೆಲೆಕ್ಟ್ ಆದರೆ, ನೀವೇನಾದರೂ ಈ ಯೋಜನೆ ಅಡಿಯಲ್ಲಿ ಆಯ್ಕೆಯಾದರೆ ಈ PM ವಿಶ್ವಕರ್ಮ ಯೋಜನೆಯಲ್ಲಿ ನಿಮಗೆ ಒಂದು ಟೋಲ್ ಕಿಟ್ನ ಹೊಲಿಗೆ ಯಂತ್ರ ಕೂಡ ಕೊಡ್ತಾರೆ. ಸುಮಾರು 15,000 ತನಕ ನಿಮಗೆ ಆರ್ಥಿಕ ನೆರವನ್ನು ನೀಡ್ತಾರೆ. ಇದು ಕೇಂದ್ರ ಸರ್ಕಾರದ ಭರ್ಜರಿ ಗಿಫ್ಟ್ ಆಗಿದೆ. ಇನ್ನು ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಗ್ರಾಮ 1ಗೆ ಭೇಟಿ ನೀಡಬೇಕು. ಅಲ್ಲಿ ನೀವು ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು. 18 ವರ್ಷ ಮೇಲ್ಪಟ್ಟವರು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇದು 2ನೇ ಕಂಡೀಷನ್. ಇನ್ನು 3ನೆಯ ಕಂಡೀಷನ್, ಹೊಲಿಗೆ ಯಂತ್ರ ಕೆಲಸದಲ್ಲಿ ತೊಡಗಿರುವ ಮಹಿಳೆಯರು ಅರ್ಜಿ ಹಾಕಬೇಕು. ಸುಮ್ಮನೆ ನಾವು ಕೂಡ ತೊಗೊಬೇಕು ಅಂತ ಅರ್ಜಿನ ಹಾಕಬಾರ್ದು, ನಿಮಗೆ ಟ್ರೈನಿಂಗ್ ಇರಬೇಕು. ಮತ್ತು ರೇಷನ್ ಕಾರ್ಡ್, ಒಂದು ರೇಷನ್ ಕಾರ್ಡ್ಗೆ ಒಬ್ಬ ಮಹಿಳೆ ಮಾತ್ರ, ಒಬ್ಬರ ಮನೆಯಲ್ಲಿ ಒಬ್ಬರೇ ಮಾತ್ರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಸೈನ್ ಕೂಡ ಬೇಕಾಗಿರುತ್ತೆ. ಅದು ನೀವು ಯಾರ ಹತ್ರ ಒಂದು ಟ್ರೈನಿಂಗ್ನ ತೊಗೊಂಡಿರ್ತೀವೋ ಅವ್ರ ಹತ್ರ ಸೈನು ಮತ್ತು ಶೀಲ್ನ ಹಾಕಿಸ್ಕೊಂಬರ್ಬೇಕಾಗುತ್ತೆ. ಯಾಕಂದರೆ ನಮಗೆ ಟ್ರೈನಿಂಗ್ ಆಗಿದೆ, ನಮಗೆ ಹೊಲಿಯೋದಕ್ಕೆ ಬರುತ್ತೆ ಅಂತ ಗೊತ್ತಾಗಬೇಕಲ್ಲ, ಇದನ್ನು ನೀವು ಮಾಡಿಸ್ಕೊಂಬರ್ಬೇಕಾಗುತ್ತೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ನಿಮ್ಮ ಅರ್ಜಿ ಸಲ್ಲಿಸುವ ಒಂದು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇದು 5ನೆಯ ಡಾಕ್ಯುಮೆಂಟ್. ಇನ್ನು 6ನೆಯ ಡಾಕ್ಯುಮೆಂಟ್ ಬ್ಯಾಂಕ್ನ ಪಾಸ್ಬುಕ್, ನಮಗೆ ಹಣ ಬೇಕಾಗುತ್ತಲ್ಲ ಅದಕ್ಕೆ. ಇನ್ನು 7ನೆಯ ಒಂದು ಡಾಕ್ಯುಮೆಂಟ್ ಬಂದುಬಿಟ್ಟು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ವೀಕ್ಷಕರೇ. ಇನ್ನು ಸ್ನೇಹಿತರೆ, ಉಚಿತ ವಲಯ ಯಂತ್ರ ಪಡೆಯಲು ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇದನ್ನು ಸಲ್ಲಿಸಿ ಇನ್ನು ಸ್ವಲ್ಪ ದಿನಗಳಿಗೆ ನಿಮಗೆ ಒಂದು ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಯಾಕೆಂದರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲೋ ಅನ್ನೋ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಹತ್ತಿರದ ಗ್ರಾಮ 1 ಅಥವಾ ಯಾವುದಾದ್ರೂ ಒಂದು ಸೈಬರ್ ಸೆಂಟ್ರಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು ವೀಕ್ಷಕರೇ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ.